ಐತಿಹಾಸಿಕ ಗ್ರಾಮ ಲಕ್ಕುಂಡಿಯಲ್ಲಿ ಬಗೆದಷ್ಟು ವಿಸ್ಮಯ ಬಯಲಾಗ್ತಿದೆ. ಉತ್ಖನನದ ವೇಳೆ ಮತ್ತೊಂದು ನಾಗರಕಲ್ಲು ಪತ್ತೆಯಾಗಿದೆ. ಈ ಮಧ್ಯೆ ನಿಧಿ ಸಿಕ್ಕ ಜಾಗ ಫುಲ್ ಫೇಮಸ್ ಆಗಿದೆ. ನಿಧಿ ಸಿಕ್ಕ ಊರಲ್ಲಿ ದಿನಕ್ಕೊಂದು ವಿಸ್ಮಯ. ಲಕ್ಕುಂಡಿಯಲ್ಲಿ ಮತ್ತೊಂದು ನಾಗರಕಲ್ಲು. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಬಗದಷ್ಟು ವಿಸ್ಮಯ ಬಯಲಾಗ್ತಾನೆ ಇದೆ. ನಿಧಿ ಸಿಕ್ಕಿದ್ದೇ ಸಿಕ್ಕಿದ್ದು. ಒಂದೊಂದೇ ಅಚ್ಚರಿಯ ಸಂಗತಿಗಳು ಗೋಚರವಾಗ್ತಿದೆ. ಕೋಟೆ ವೀರಭದ್ರ ದೇವಸ್ಥಾನದ ಮುಂದೆ ನಡೆಯುತ್ತಿರುವ ಉತ್ಖನನದಲ್ಲಿ ಪುರಾತನ ವಸ್ತುಗಳ ಭಂಡಾರವೇ ಸಿಕ್ತಿದೆ. ಮೊನ್ನೆಯಷ್ಟೇ ನಾಗರಹಾವು ಇರುವ ಕಲ್ಲೊಂದು ಪತ್ತೆಯಾಗಿತ್ತು. ಇದೀಗ ಅದೇ ಜಾಗದಲ್ಲಿ ನಾಗರಹಾವಿನ ಚಿತ್ರ ಇರೋ ಮತ್ತೊಂದು ಕಲ್ಲು ಪತ್ತೆಯಾಗಿದೆ. ಮತ್ತೊಂದು ನಾಗರ ಹಾವಿನ ಒಂದು ಮೂರ್ತಿ ಕೂಡ ಈಗ ಪತ್ತೆ ಆಗಿರುವಂತದ್ದು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಇದು ಬ್ಲಾಕ್ ಇಲ್ಲಿ ಸುಮಾರು 4 ಬ್ಲಾಕ್ಗಳನ್ನು ಕೂಡ ಮಾಡ್ಕೊಂಡ್ರೆ 10 ಮೀಟರ್ನ ಒಂದು 4 ಬ್ಲಾಕ್ಗಳು ಇಲ್ಲಿ ಇದಾವೆ. ಇದರಲ್ಲಿಯೂ ಸಹ ಒಟ್ಟು ಒಂದರಲ್ಲಿ ಒಂದರಲ್ಲಿ ಕೂಡ ಈಗ ಒಂದು ನಾಗರ ಹಾವಿನ ಒಂದು ಮೂರ್ತಿ ಕೂಡ ಪತ್ತೆ ಆಗಿರುವಂತದ್ದು. ಇದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂತದ್ದು. ಯಾಕಂದ್ರೆ ಇಲ್ಲಿ ಅಪಾರ ಪ್ರಮಾಣದಲ್ಲಿ ಕೂಡ ನಿಧಿ ಇರೋದ್ರಿಂದ, ಸಂಪತ್ತು ಇರೋದ್ರಿಂದ, ಸಿರಿ ಸಂಪತ್ತು ಇರೋದ್ರಿಂದಾಗಿ ಹಸಿರು ಕಲ್ಲಿನಿಂದ ಕೆತ್ತನೆ ಮಾಡಿದಂತ ಒಂದು ಕಲ್ಲಿನಲ್ಲಿ ಈಗ ನಾಗರ ಮೂರ್ತಿ ಕೂಡ ಪತ್ತೆ ಆಗಿದೆ. ಶ್ರೀಕೋಟೆ ವೀರಭದ್ರೇಶ್ವರ ದೇಗುಲದ ಅಂಕಣದಲ್ಲಿ ಸುಮಾರು 6 ಅಡಿಯಷ್ಟು ಆಳಕ್ಕೆ ಅಗೆಯಲಾಗಿದೆ. ಈ ನಡುವೆ 5-6 ಮೂಳೆ ತುಣುಕು ಸಿಕ್ಕಿವೆ. ಉತ್ಖನನ ಭಾಗದ A1 ಬ್ಲಾಕ್ನಲ್ಲಿ ಪತ್ತೆಯಾದ ಮೂಳೆಯ ತುಣುಕುಗಳನ್ನು ಪ್ರತ್ಯೇಕವಾಗಿ ತೆಗೆದಿಡಲಾಗಿದೆ. ಸದ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು, ಮೇಲ್ವಿಚಾರಕರು ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ಮೂಳೆಗಳು ಮಾನವರದ್ದ, ಪ್ರಾಣಿಗಳದ್ದ ಅಂತ ಚೆಕ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಶಿವಲಿಂಗ ಪಾಣಿಪೀಠ ಪತ್ತೆಯಾಗಿದ್ದು, ಈ ಪಾಣಿಪೀಠದಲ್ಲಿ ಗರುಡ ಮುದ್ರೆ ಇರೋದ್ರಿಂದ ವಿಷ್ಣುವಿನ ಪೀಠ ಎನ್ನಲಾಗ್ತಿದೆ. ಈಗಾಗಲೇ ಸಾಕಷ್ಟು ನಮಗೆ ಪ್ರಾಚ್ಯಾವಶೇಷ ಸಿಕ್ಕಿದಾವೆ. ಅಲ್ಲೇನು ನಿನ್ನೆ ಸಿಕ್ಕಂಥದ್ದು ಭಕ್ತಿ ಪೀಠ, ಅದು ಭಕ್ತಿ ಶಿಲೆ ಜೀನಪೀಠ ಅಂತ ಏನು ಹೇಳಿ ಕರೀತಾರ, ಅದಂತ ಇಂಪಾರ್ಟೆಂಟ್ ಇರುವಂತ ಪ್ರಾಚ್ಯಾವಶೇಷ ಸಿಕ್ಕಿದೆ. ಇನ್ನೂ ಹಲವಾರು ಅವಶೇಷಗಳು ಸಿಗ್ತಾ ಇವೆ. ಇವತ್ತು ಸಣ್ಣ ಪುಟ್ಟ ಮೂಳೆ ಇರ್ಬೋದು, ಹಾಗೂ ಬಂಡೆಗಲ್ಲು ಆಗಿರ್ಬೋದು, ಇಂಥವೆಲ್ಲ ಅಂದ್ರೆ ನಮ್ಗೆ ಉತ್ಖನನಕ್ಕೆ ಇನ್ನಷ್ಟು ಕುತೂಹಲ ಆಗ್ತಾ ಇದೆ. ನಿಧಿ ಸಿಕ್ಕ ಜಾಗವೀಗ ಫುಲ್ ಫೇಮಸ್ ಆಗಿದೆ. ವೀಕ್ಷಣೆಯ ಸ್ಥಳವಾಗಿ ಮಾರ್ಪಟ್ಟಿದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಶಾಲಾ ಮಕ್ಕಳು ವೀಕ್ಷಣೆಗೆ ಬರ್ತಿದ್ದಾರೆ. ಇವತ್ತು ಹುಬ್ಬಳ್ಳಿಯ ನೇಕಾರ ನಗರದ ಸರ್ಕಾರಿ ಶಾಲೆಯ ಶಿಕ್ಷಕರು, ಮಕ್ಕಳು ಉತ್ಖನನ ಸ್ಥಳ ವೀಕ್ಷಣೆ ಮಾಡಿದ್ರು. ಮಕ್ಕಳಿಗೆ ಇತಿಹಾಸವನ್ನು ತಿಳಿಸಿಕೊಡಲು ಉತ್ಖನನ ಅಂದ್ರೆ ಏನು, ಯಾವ ರೀತಿಯಾಗಿ ಇಲ್ಲಿ ಮಾಡ್ತಾರೆ, ಉತ್ಖನನ ಮಾಡೋದ್ರಿಂದ ಯಾವ್ಯಾವ ವಸ್ತುಗಳನ್ನು ದೊರೆಯಬಹುದು ಎಂಬುದನ್ನ ತಿಳಿಸಿಕೊಡಲು ಖುದ್ದಾಗಿ ನಾವು ದೂರದಲ್ಲಿ ನಿಂತುಕೊಂಡು ಆ ಉತ್ಖನನ ಕಾರ್ಯ ನಡೆಯುವ ಸ್ಥಳಕ್ಕೆ ಆಗಮಿಸಿದೀವಿ. ಅಲ್ಲಿ ಉತ್ಖನನ ಮಾಡೋದನ್ನ ಮಕ್ಕಳು ಕೂಡ ವೀಕ್ಷಣೆಯನ್ನ ಮಾಡಿದ್ರು, ಈಗ ಕೂಡ ಇನ್ನೂ ಮಾಡ್ತಾ ಇದ್ದಾರೆ. ಇದರಿಂದ ಅವ್ರಿಗೂ ಕೂಡ ನಮ್ಮ ದೇಶದ ಮತ್ತು ಈ ಒಂದು ಜಗತ್ತಿನ ಇತಿಹಾಸ ಮತ್ತು ಸ್ಥಳೀಯವಾಗಿ ಲಕ್ಕುಂಡಿ ಇತಿಹಾಸವನ್ನು ತಿಳಿಯಲು ಬಹಳಷ್ಟು ಅನುಕೂಲವಾಯಿತು. ಮುಂದಿನ ವರ್ಷ ಶಿಕ್ಷಣದಲ್ಲೂ ಕೂಡ ಇದು ಬಹಳ ಅವರಿಗೆ ಅತ್ಯಮೂಲ್ಯವಾಗಿ ಸಹಾಯ ಮಾಡಬಹುದು ಅಂತ ತಿಳ್ಕೊಂಡು ನಾನು ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಒಟ್ಟಾರೆ ನಿಧಿ ಸಿಕ್ಕ ಬಳಿಕ ಲಕ್ಕುಂಡಿಯ ಲಕ್ಕೇ ಚೇಂಜ್ ಆಗಿದೆ. ಉತ್ಖನನ ವೇಳೆ ದಿನಕ್ಕೊಂದು ಅಚ್ಚರಿ ಬಯಲಾಗ್ತಿದ್ದು, ಮುಂದೆ ಏನೆಲ್ಲ ಸಿಗ್ತವೆ ಅನ್ನೋದೇ ಕುತೂಹಲ. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ.